ಆದಿ ಖ್ಯಾತಿ ಅಡಕ ಮಾಡಿ ಒಯ್ಯನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕಬೇನ ದುಡಿದ ಚಂದುಳ್ಳ ಚೆಲುವಿ ನಿನ ಅಂದಾಳದ ಜ್ಞಾನೀನ ಬ್ರಹ್ಮ ಕಳಿಸ್ಯಾನ ಸುಳ್ಳ ಮುಂದೆ ನಿನ್ನ ಕೊಡಬ್ಯಾಡ ಮಣ್ಣ. ಸ್ಲೀಪಿಂಗ್ ಗೈಸ್. ಕೃಷ್ಣ What the fuck? See, I just want to laugh. Which you are doing already. Amma! Nils. ಇಷ್ಟೊತ್ತಿನ ನಾನು ಕೂಗಿದ್ರೆ ಅಕ್ಕಪಕ್ಕ ಮನೆ ತಪ್ಪು ತಂದೆ. Guys, they're walking in a barefoot like it's the barefoot. Long slippers. ಈಗ ಐಡೆಂಟಿಫೈ ಆಯ್ತಾ ಮಚ್ಚ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸಂಡೇ ಮಾರ್ನಿಂಗ್ 10:40 ವೈಬ್ಸ್ ಗೈಸ್. ಅಯ್ಯ ಅಷ್ಟ ಫುಲ್ ಪೀಸು ನೋಡಿ. ಯಾವುದೋ ಹೋಟ್ಲಿಗೆ ಬಂದಿದ್ದೀವಿ. ಏನೋ ತಟ್ಟೆ ಇಡ್ಲಿ ತೊಗೊಂಡವ್ರೆ. ನಂದೀಶ ವಡೆನೇ ತೊಗೊಂಡವನೆ. ದೋಸೆ ಬರುತ್ತೆ. ಇವರಿಬ್ರು ಮಸಾಲೆ ದೋಸೆ. ನಾನು ನೋಡಿ ಪಲಾವು. ಓಕೆ, ಜಸ್ಟ್ ಟಿಫನ್ ಆಯ್ತು ಗಾಯ್ಸ್. ಎಲ್ಲ ಫುಲ್ಲು ಪ್ಯಾಕ್ ಸೀಲ್ ಆಗಿಬಿಡ್ತೀವಿ. ಸಂಜೆ ತನಕ ಏನು ತಿನ್ನಲ್ಲ, ಬೆಂಗಳೂರಿಗೆ ಹೋಗೋ ತನಕ ಅಂತ ಅನ್ಕೊಂಡಿವಿ. ಚಂದನ್ ಮೇಲೆ ಡಿಪೆಂಡ್. ಫುಲ್ಲು ತಿಂದಿದ್ದೀವಿ. ಹೊಟ್ಟೆ ಫುಲ್ ಮೀಲ್ ಆಗಿದೆ. ಹೋಟ್ಲಿಗೆ ಹೋದ್ರು ಇಡ್ಲಿ ಆರ್ಡರ್ ಮಾಡ್ತಾರೆ. ಒಳ್ಳೆ ಹುಷಾರಿಲ್ಲರು ತಿನ್ನೋ ಥರ ಇರುತ್ತೆ. ಅದನ್ನ ಹೋಗಿ ಒಂದು ಹೋಟ್ಲಲ್ಲಿ ಆರ್ಡರ್ ಮಾಡ್ತಾರೆ. ಅದು ಬೋರ್ಡ್ ಮೇಲೆ ಇಡ್ಲಿ ವರ್ಡ್ ತುಂಬಾ ಚೆನ್ನಾಗಿ ಬರೆದಿದ್ರು. ಸೊ ಐ ಫೆಲ್ಟ್ ಲೈಕ್ ಗೈಸ್, fasten your seat belts. Let's start. ಓಕೆ, ಬ್ಯಾಕ್ ಗೇಟ್, ಅರಮನೆ ಬ್ಯಾಕ್ ಗೇಟಲ್ಲಿ ಇದ್ದೀವಿ ಗೈಸ್. ಅರಮನೆಗೆ ಎಂಟ್ರಿ ಗೈಸ್. ಇವಾಗ ನೋಡೋಣ. ಸಮ್ ಸ್ಪೆಷಲ್ ಎಂಟ್ರಿ ಅಂತೆ. ಸಮ್ 5,000 crore ವರ್ತ್ ಅಸೆಟ್ನೇನೋ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ. ಸರಿ ಗೈಸ್, ಅಲ್ಲೆಲ್ಲ ಕ್ಯಾಮ್ರಾ ಅಲ್ಲೋ ಇಲ್ಲ, ನೋಡೋಣ. ಅದೆಲ್ಲ ತೋರ್ಸಕ್ಕಾಗಲ್ಲ. ನಾವು ಸಿಕ್ಕಿದ್ರೆ ತಗೋತೀವಿ, ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಇಫ್ ಚಾನ್ಸ್ ಸಿಕ್ಕಿದ್ರೆ ತೆಗಿಯಕ್ಕೆ ಟ್ರೈ ಮಾಡ್ತೀವಿ ಗೈಸ್. ಒಳಗಡೆ ತೋರಿಸ್ತೀವಿ, ಆದ್ರೆ ಅರಮನೆ ಒಳಗಡೆ ಅವೆಲ್ಲ ಅದೆಲ್ಲ ತೋರಿಸ್ತೀವಿ. ಗೆಸ್ಟ್ ರೂಮ್ಗೆ ಟಿಕೆಟ್ ಕೊಡಿಸ್ತಾರಂತೆ. 5 ಜನ. ಇವರೇ ನೋಡಿ ಗೈಸ್, ನಮ್ಮನ್ನ ಕರ್ಕೊಂಬಂದಿರೋದು. ಗೆಸ್ಟ್ ರೂಮ್ಗೆ ಟಿಕೆಟ್ ಕೊಡಿಸ್ತಿದ್ದಾರೆ. ನಿಮ್ಮ ಹೆಸರು? ಬನ್ನಿ ಅಣ್ಣ. ಜಗದೀಶ್ ಅಂತ. ಹೌದು, ಪಾಸು. ಆಯ್ತಾಯ್ತು. VIP ಎಂಟ್ರಿ ಗೈಸ್. ಏನೋ ಶೂಗೂ ಬಿಚ್ಚಬೇಕೇನಾ? ಓ ಆನ್ ಗೈಸ್, ಲೆಟ್ಸ್ ಎಂಟರ್. ನೋಡಿ ಯಾವುದೋ ಕಪಲ್ಲು. ಇದು ಸ್ಪೆಷಲ್ ಎಂಟ್ರಿ ಗೈಸ್. ಮೈಸೂರು ಪ್ಯಾಲೇಸ್ ಸೈಡ್ ಗೇಟಿಂದ ಒಳಗೆ ಎಂಟರ್ ಆಗಿದ್ದೀವಿ. ಇದು ಫಸ್ಟ್ ಅರಮನೆ ಅಂತೆ ಗೈಸ್. ಫಸ್ಟು ವುಡ್ಡಲ್ಲಿ, 3ನೇ ಅರಮನೆ ವುಡ್ಡಲ್ಲಿ ಆವಾಗ ಕಟ್ಸಿದಂತೆ. ಅದು ಏನೋ ಸಮ್ ಫೈರ್ ಕೇಸ್ ಆಗ್ಬಿಟ್ಟು ಸುಟ್ಟೋಗ್ಬಿಟ್ಟು ಆಮೇಲೆ ಇವಾಗ ನಾವೇನು ಬಂದಿದ್ದೀವಲ್ಲ ಮೈಸೂರು ಅರಮನೆ, ಅದು 4ನೇದು ಕಟ್ಸಿರೋದಂತೆ. 42 ಲಕ್ಷ ಅವಾಗಿನ ಕಾಲದಲ್ಲೇ. ಜಸ್ಟ್ ಇಮ್ಯಾಜಿನ್ ಮಾಡಿ ಗೈಸ್, ಅವಾಗಿನ ಕಾಲದಲ್ಲೇ 42 ಲಕ್ಷ ಕೊಟ್ಟು ಈ ಅರಮನೆನ ಬಿಲ್ಡ್ ಮಾಡಿದ್ದಾರೆ ಅಂದರೆ ಈಗ ಇದ್ರ ಅಸೆಟ್ ವ್ಯಾಲ್ಯೂ ಎಷ್ಟಿರ್ಬೋದು ಅಂತ. ಇವರು ಗೈಡ್ ಗೈಸ್ ನಮಗೆ. ನಿಮ್ಮ ಹೆಸರು? ವೀರಭದ್ರ ಅಂತ. ಓಕೆ,
ಚಾಮುಂಡೇಶ್ವರಿ ವಿಗ್ರಹ, ಪಂಚಲೋಹದ ವಿಗ್ರಹ. ಹಾಂ. ಇದೇ ವಿಗ್ರಹನ ಪ್ರತಿ ವರ್ಷ ಜಂಬೂಸವಾರಿ ಮೆರವಣಿಗೆಯಲ್ಲಿ ಅಂಬಾರಿಯಲ್ಲಿಟ್ಟು ಕರ್ಕೊಂಡು ಹೋಗ್ತಾರೆ ಜಂಬೂಸವಾರಿ ಮೆರವಣಿಗೆ. ಇವಾಗೂ ಇದೆನಾ? ಓಕೆ. ಇನ್ನು ನಾವು ದಸರಾ ಸಂದರ್ಭದಲ್ಲಿ 9 ದಿನ ನವರಾತ್ರಿ ದಿನ ಚಾಮುಂಡಿ ಬೆಟ್ಟಕ್ಕೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ 10ನೇ ದಿನ ಅಂದರೆ ವಿಜಯದಶಮಿ ದಿನ ವಾಪಸ್ ತಗೊಂಡ್ಬರ್ತಾರೆ ಅರಮನೆಗೆ. ಅವಾಗ ಮತ್ತೆ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಮೆರವಣಿಗೆ ಕರ್ಕೊಂಡು ಮರದಂಬಾರಿ ಒರಿಜಿನಲ್ ಆ ಕಡೆ ಇದೆ, ಬಟ್ ಈಗ ಪಬ್ಲಿಕ್ ಅಲೋ ಇಲ್ಲ. ಈಗ ದಸರಾ ಸಂದರ್ಭದಲ್ಲಿ ಮಾತ್ರ ನೋಡ್ಬೋದು. ಮುಂದೆ ಅಂದ್ರೆ ಇದೇ ಮುಂದೆ ಸ್ಕ್ರೀನ್ ಮಾತ್ರ ಹಾಕಿದ್ದಾರೆ. ಓಕೆ. ಸಂದರ್ಭ ಮಾತ್ರ ಓಪನ್ ಮಾಡ್ತಾರೆ. ನಾನ್ ಸೀಸನಲ್ ನೋಡೋಕ್ಕಾಗಲ್ಲ ಹಂಗಂದ್ರೆ. ಓಕೆ. ಇದು ಯುರೋಪಿಂದ ತಂದಿದೆ. ಯುರೋಪ್ ಆರ್ಕಿಟೆಕ್ಚರ್ಸ್ ಮಾಡಿರೋಂಥ ಒಂದು ಆಂಟಿಕ್ ಬೊಂಬೆಗಳು ಇವೆಲ್ಲ ನೋಡಿ ಗೈಸ್. ಗ್ಲಾಸ್ ಪೀಸಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ವೀಣಾ ಗಣೇಶನ ಎಸ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ವೀಣಾ ಗಣೇಶ ಅಂತ ಇದು. ಓಕೆ. ಗ್ಲಾಸ್ ಪೀಸಸಲ್ಲಿ ಮಾಡಿರೋಂಥ ಒಂದು ಇದು ಇದು ರಾಜಸ್ಥಾನ ಮಾರ್ಬಲ್. ಇದನ್ನ ಮಹಾರಾಜರು ಮದುವೆ ಸಂದರ್ಭದಲ್ಲಿ ಉಡುಗೊರೆ ಕೊಟ್ಟಿದ್ದಾರೆ. ರಾಜಸ್ಥಾನಿಂದ ಮಹಾರಾಜರಿಗೆ ಗಿಫ್ಟ್ ಕೊಟ್ಟಿರೋದಾ? ಓಕೆ. ನೋಡಿ ಗೈಸ್ ಚೆನ್ನಾಗಿದೆ. ನಿಜವಾದ ಆನೆ ತಲೆ. ನಿಜವಾದ ಆನೆನಾ? ಆನೆ ತಲೆ ಬಂಡೀಪುರದಲ್ಲಿ ಮಹಾರಾಜರು ಭೇಟಿ ಮಾಡಿ ಅದಕ್ಕೆ ನಂತರ ಸ್ಟಫ್ ಮಾಡಿ ಇಟ್ಟಿದ್ದಾರೆ. ಆನೆಗಾರನವರು ಸ್ಟಫ್ ಮಾಡಿ ಇಟ್ಟಿರೋದು. ಸ್ಟಫ್ ಮಾಡಿರೋಂಥ ಪ್ರತಿ ವರ್ಷ ಆನೆ ತಲೆ. ರಿಯಲ್ ಸ್ಕಿನ್. ವಾವ್ ಮತ್ತೆ ಐಸು ಗೈಸ್. ಎರಡಿದೆ. ಅಂದರೆ ಏನೂ ಆಗಲ್ವಾ ಅದು? ಕೆಮಿಕಲ್ ಸ್ಪ್ರೇ ಮಾಡಿದ್ದಾರೆ. ನೋಡಿ ಗೈಸ್, 2 ರಿಯಲ್ ಎಲಿಫೆಂಟ್ ಹೆಡ್ಸ್. ತಲೆನೇ ಈ ಸೈಜಲ್ಲಿ ಇದೆ ಅಂದರೆ ಆನೆ ಯಾವ ಲೆವೆಲಲ್ಲಿ ಇರಬಾರ್ದ ಗೈಸ್. ಅರಮನೆಯ ಮುಖ್ಯ ದ್ವಾರ ಅಂತ ಇದು. ಪಟ್ಟದಾನೆ ಪಟ್ಟದ ಕುದುರೆ ಎಲ್ಲ ನವರಾತ್ರಿ ಸಂದರ್ಭದಲ್ಲಿ ಆಯುಧ ಪೂಜೆ ಸಂದರ್ಭದಲ್ಲಿ ಇದೇ ದ್ವಾರದ ಮುಖಾಂತರ ಆನೆ, ಕುದುರೆ, ಕಾರ್ಗಳು, ಮಹಾರಾಜ ಬಳಸ್ತಿದ್ದ ಕಾರ್ಗಳು ಇದೇ ದ್ವಾರದ ಮುಖಾಂತರ ಒಳಗಡೆ ಕರ್ಕೊಂಡು ಅಲ್ಲಿ ಪೂಜೆ ಮಾಡಿ. ಯಾರೋ ಫಾರಿನ್ ಆಂಟಿ ಫೋಟೋ ಹಿಡ್ಸ್ಕೊಂತವ್ರೆ ಗೈಸ್. ದಸರಾ ಟೈಮಲ್ಲಿ ಆನೆನೆಲ್ಲ ಇಲ್ಲಿಂದನೇ ಅಂತೆ ತರ್ಸೋದಂತೆ, ಪೂಜೆ ಎಲ್ಲ ನಡೆಯೋದಿಲ್ಲ ಅಂತೆ. ಸಭೆ ಸಮಾರಂಭಗಳನ್ನು ಇಲ್ಲೇ ಮಾಡುವಂಥದ್ದು. ಇಲ್ಲ. ಮದುವೆ ಆಗಲಿ, ನಾಮಕರಣ ಆಗಲಿ ಎಲ್ಲ ಇದೇ ಜಾಗದಲ್ಲಿ ಮಾಡೋದು. ಇಲ್ಲಿ ಕಲ್ಯಾಣ ಮಂಟಪ ಅಂತ ಕರೀತಾರೆ. ಇಲ್ಲಿ ಸುತ್ತ ನಿಮಗೆ 26 ದಸರಾ ಪೇಂಟಿಂಗ್ಸ್ಗಳಿದೆ. 1931 1944 ಏನು ದಸರಾ ನಡೀತಿತ್ತು ಅವಾಗಂತ ಅದೆಲ್ಲ ಭೇಟಿ ಮಾಡಿದ್ರು. ಇದು ನೋಡಿ ಪೇಂಟಿಂಗು ಅವಾಗಿನ ಕಾಲದಲ್ಲಿ ಮಾಡಿರೋದು. ಯಾವುದೋ ಮಲಯಾಳಿ ಫಿಗರ್. ಮಲಯಾಳಿ ಆಣೋ. ಒಂದು ಕಾಲದಲ್ಲಿ ಅಂಬಾರಿ ಮತ್ತೆ ಆನೆ ನೋಡಿ ಹಿಂಗೆ ಇದ್ದಿದ್ದು. ಲೈಕ್ ಇವಾಗೇನು ನಾವು ನೋಡ್ತೀವಿ ಆ ಅಂಬಾರಿ ಇವಾಗ ಬಿಲ್ಡ್ ಮಾಡಿರೋದು. ಇದು ಒಂದು ಕಾಲದಲ್ಲಿ ಹೌದಾ ಎಲಿಫೆಂಟ್ಸ್ ಅಂತ ಆನೆ, ಅಂಬಾರಿ ಆನೆಗಳನ್ನ ಹೌದಾ ಎಲಿಫೆಂಟ್ಸ್ ಅಂತ ಕರೀತಾರೆ. ಓಕೆ. ಎಮರ್ಜೆನ್ಸಿ ಫೈರ್ ಎಕ್ಸ್ಟಿಂಗ್ವಿಷರ್ ಇಂಪೋರ್ಟೆಡ್ ಫ್ರಮ್ ಲಂಡನ್. ನೋಡಿ ಇಲ್ಲಿ ಲಂಡನ್ನಿಂದ ತರಿಸಿರೋದು ಫೈರ್ ಎಕ್ಸ್ಟಿಂಗ್ವಿಷರ್ನ. ಜಸ್ಟ್ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇದು ನೋಡಿ ಜೈ ಚಾಮರಾಜ ಒಡೆಯರ್ ಆ್ಯಂಡ್ ಈಸ್ ಫ್ಯಾಮಿಲಿ. ಒಂದು ಕಾಲದ ಫೋಟೋ. ಕೃಷ್ಣರಾಜ ಒಡೆಯರ್ ಅವರ ಆರ್ಟ್. ಓಕೆ. ಅವರ ಫೇಸಸ್ ಎಲ್ಲ ನೋಡ್ಬೋದು. ನೀವು ಯಾವುದೇ ಡೈರೆಕ್ಷನ್ ಹೋದ್ರು ಕೂಡ ನಿಮ್ಮನ್ನೇ ನೋಡ್ತಿರೋ ರೀತಿ ಕಾಣುತ್ತೆ. 3D ಆರ್ಟ್ ಅನ್ಸುತ್ತೆ ಗೈಸ್. 3D ಆರ್ಟ್ ಇದು. ಇಮ್ಯಾಜಿನ್ ಮಾಡಿ. ನೋಡಿ ಕೃಷ್ಣರಾಜ ಒಡೆಯರ್ ಅವರ ಫಸ್ಟ್ ಇಯರ್ ಫೋಟೋ ಗೈಸ್ ಇದು. ಸಿಸ್ಟರ್ಸ್ ಇವರಿಬ್ರು. ಕ್ವೀನ್ ಅಲೆಕ್ಸಾಂಡರ್ ಆ್ಯಂಡ್ ಅವರು ಎಡ್ವರ್ಡ್ ಅವ್ರ ಹಸ್ಬೆಂಡ್ ಏನು ಓಕೆ. ಕೊಡ್ಬೇಕಾದ್ರೆ ಬಾಕ್ಸಸ್ ಒಳಗಡೆ ಇಟ್ಟು ಕೊಡ್ತಾರೆ. ಓಕೆ. ಗಿಫ್ಟ್ ಬಾಕ್ಸಸ್. ಗಂಧದ ಮರ ಮತ್ತು ಬೆಳ್ಳಿಯಿಂದ ಮಾಡಿರುವಂಥದ್ದು ಗಿಫ್ಟ್ ಬಾಕ್ಸಸ್. ಮೇಲ್ಗಡೆ ಫ್ರೇಮ್ ರೀತಿ ಕಾಣ್ತದೆ, ಅದು ಭಿನ್ನ ಒತ್ತಡ ಅಂತ ಭಿನ್ನ ಒತ್ತಡ ಅಂತಂದ್ರೆ ರಿಕ್ವೆಸ್ಟ್ ಲೆಟರ್. ಮಹಾರಾಜರಿಗೆ ಅವ್ರಿಗೆ ಏನಾದ್ರು ಆಗಬೇಕಿದ್ರೆ ಮಹಾರಾಜರ ಕಡೆಯಿಂದ ಆ ರೀತಿ ಫ್ರೇಮ್ ಮಾಡಿ ಲೆಟ್ರನ್ನ ಅದರಲ್ಲಿ ಇನ್ಫಾರ್ಮ್ ಮಾಡಿಬಿಟ್ಟು ಆ ಥರ ಕೊಟ್ಟಿರ್ತಾರೆ ಫ್ರೇಮ್ ವರ್ಕ್. ನೋಡಿ ಸಕ್ಕದಾಗಿದೆ ಫುಲ್. 1969 ಮಹಾರಾಜರು ಲಾಸ್ಟು ದಸರಾ ಇದು ಅಂಬಾರಿ ಮೇಲೆ. ಅದಾದ್ಮೇಲೆ 1972ರಲ್ಲಿ ಮತ್ತೆ ಚಾಮುಂಡೇಶ್ವರಿ ವಿಗ್ರಹ. 1969ರಲ್ಲಿ ಇಂದಿರಾ ಗಾಂಧಿ ಅವರು ಆ್ಯಕ್ಟ್ ತರ್ತಾರೆ, ರಾಜ ಮತ್ತೆ ಪ್ರಜೆ ಇಬ್ಬರು ಈಕ್ವಲ್ ಅಂತ, ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಅವಾಗ ಮಹಾರಾಜರು ಸಮಾನ ಈಕ್ವಲ್ ಅಂತ ಆದಮೇಲೆ
ನಾವು ಅಂಬಾರಿ ಮೇಲೆ ಕೂತ್ಕೊಂಡು ಹೋಗೋದು ಸರಿಯಲ್ಲ ಅಂತ ತೀರ್ಮಾನ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅವರೇ ರಾಜ್ಯಪಾಲರಾಗಿದ್ದಾರೆ ಚಾಮರಾಜ ಒಡೆಯವರು ಕನ್ನಡ ಮಹಾರಾಜರು. ಅದರಿಂದ ಅವ್ರು ಸ್ಟಾಪ್ ಮಾಡ್ತಾರೆ. ಅದಾದ್ಮೇಲೆ ಅದು 2 ವರ್ಷ ನಿಂತಾಗುತ್ತೆ. ಅದನ್ನ ನಾವು ಸರ್ಕಾರದ ಪರವಾಗಿ ನಾವು ಮಾಡ್ತೀವಿ, ಮುಂದೆ ಕಂಟಿನ್ಯೂ ಮಾಡ್ಕೊ ಹೋಗ್ತೀವಿ ಅಂದ್ಬಿಟ್ಟು ಅನೌನ್ಸ್ ಮಾಡ್ಬೋದು. ನಾಡಹಬ್ಬ ಇದು ದಸರಾನ ನಾಡಹಬ್ಬ ದಸರಾ ಅಂತ ಅನೌನ್ಸ್ ಮಾಡಿ ಸರ್ಕಾರದಿಂದನೇ ಪ್ರತಿ ವರ್ಷ ದಸರಾ ನಡೆಸ್ಕೊಂಡು ಹೋಗ್ತೀವಿ. ರಾಮ ಆಯುಧ ಪೂಜೆ ಮಾಡ್ತಾರೆ. ಅದೇ ಸ್ಥಳದಲ್ಲಿ ರಾಮ ಆಯುಧ ಪೂಜೆ ಮಾಡ್ತಾರೆ. ಈ ಸ್ಪಾಟಲ್ಲಿ ಏನಿದೆ ಈ ಜಾಗದಲ್ಲಿ ಆಯುಧ ಪೂಜೆ ನಡೀತೆ. ಬಟ್ ನಮ್ಗೆ ಅವಾಗ ಫುಲ್ಲು ಸ್ಪಾಟ್ನ ಕವರ್ ಅಪ್ ಮಾಡಿ ಸ್ಕ್ರೀನಿಂಗ್ ಹಾಕ್ಬಿಟ್ಟು ನಮಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಆಯುಧ ಪೂಜೆ ನಡೆಯೋದಿಲ್ಲೇ ನೋಡಿ. ಇಲ್ಲೇ ಏನೇ ಫಂಕ್ಷನ್ ಆಗಿರ್ಬೋದು, ನಾಮಕರಣ, ಮದುವೆ, ಏನೇ ರಾಜರು ಮನೆ ಕಡೆಯಿಂದ ಏನೇ ಫಂಕ್ಷನ್ ನಡೆದ್ರು ನಡೆಯೋದು ಈ ಸ್ಪಾಟಲ್ಲೇ. ಮಹಾರಾಜರು ಆಯುಧ ಪೂಜೆ ಮಾಡೋದು ನನಗೆ ಮಾಡ್ತಾರೆ. ಅವಾಗ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಮಹಾರಾಣಿ ಅವರು ಬಾಗ ಕಿಟಕಿ ಓಪನ್ ಮಾಡ್ಬಿಟ್ಟು ನೋಡ್ತಾ ಇರ್ತಾರಲ್ವ, ಜಾಗದಲ್ಲೆಲ್ಲ ಅವರು ಸೇಮ್ ಇಲ್ಲಿ ಹೆಂಗಿದೆ ಅದೇ ರೀತಿ ಇದಕ್ಕೆ ಅವಾಗ್ಲೇನೆ AC ಲಿಫ್ಟ್. ಮಹಾರಾಜರ ಆನೆ ತೀರೋದ್ಮೇಲೆ ಆ ಆನೆದು ದಂತ ಬಿಳಿಗಿರಿ ಅಂತ ಆನೆ ಹೆಸರು. ಬಿಳಿಗಿರಿ ಅನ್ನೋ ಆನೆದು ದಂತ ನೋಡಿ. ಇದು ಜಸ್ಟ್ ನಾವು ಫುಲ್ಲಿ ಪಾಲಿಶ್ ಮಾಡಿಬಿಟ್ಟು ಮೇಂಟೈನ್ ಮಾಡ್ತಾರೆ ಪ್ರತಿ ಇಯರ್ನು ಕ್ಲೀನಾಗಿ. ಗೈಸ್ ಸೀಕ್ರೆಟ್ ಟ್ರೆಷರ್ ರೂಮ್ ಇದು. ನೋಡೋಣ, ನಮಗೆ ಮಾತ್ರ ಪರ್ಮಿಷನ್ ಸಿಕ್ಕಿದೆ. ವಿಡಿಯೋ ಮಾಡೋಕ್ಕೂ ಪರ್ಮಿಷನ್ಸ್ ಇಲ್ಲ. ಟ್ರೈ ಮಾಡ್ತೀವಿ, ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀವಿ. ಇವಾಗ ಒಂದು ಸೀಕ್ರೆಟ್ ರೂಮಿಗೆ ಕರ್ಕೊಂಡು ಹೋಗಿದ್ರು. ಹೆಂಗಿತ್ತು ವರ್ಷ? ಕ್ರೇಜಿ ಆಗಿತ್ತು ಗೈಸ್, ಒಂಥರ ರೋಮಾಂಚನ ಆಗೋಯ್ತು ನಾವು. ಸೀರಿಯಸ್ಲಿ ತೋರ್ಸೋಕ್ಕಾಗಿಲ್ಲ, ಪರ್ಮಿಷನ್ ಇರಲಿಲ್ಲ ನಮಗೆ. ಬಟ್ ರಾಜರು ಯೂಸ್ ಮಾಡ್ತಾ ಇದ್ದಿದ್ದ ಸ್ವಾರ್ಡ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಆ್ಯಂಡ್ ಒಂದು ರೂಮ್ ಕರ್ಕೊಂಡೋದ್ರು. ಮಹಾರಾಜರು ಬೇಟೆ ಆಡಿದ್ದೆಲ್ಲ ಅನಿಮಲ್ಸ್ಗಳನ್ನ ಲೈಕ್ ಅವರು ಅದನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ. ಬೇಟೆ ಆಡಿರೋ ಆನೆಗಳು ನೋಡಬೇಕು. ಸೀರಿಯಸ್ಲಿ ಒಳಗಡೆ ಹೋಗಿದ್ರು. ಏನ್ ಗಾಯ್ಸ್ ರೂಮ್ ಅದು ನೆಕ್ಸ್ಟ್ ಲೆವೆಲ್, ಅನ್ಎಕ್ಸ್ಪೆಕ್ಟೆಡ್ ಗಾಯ್ಸ್. ಇಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ನಾವು ಸುಮ್ಮನೆ ಅರಮನೆ ಎಂಟ್ರಿ ಕೊಡೋಣ ಅಂತ ಪ್ಲಾನ್ ಮಾಡಿದ್ದು. ಜಸ್ಟ್ ಗಾಯ್ಸ್ ನಾನು ಅನ್ಕೊಂಡಿದ್ದು ಕತ್ತಿ ಇರುತ್ತೆ ಅವ್ರದ್ದು ಹಳೆ ಅವಾಗ ವಾರ್ಗೆಲ್ಲ ಏನು ಯೂಸ್ ಮಾಡ್ತಾ ಇದ್ರು ಅದಿರುತ್ತೆ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಅದು ತೋರಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ರೂಮ್ ಒಳಗಡೆ ಕರ್ಕೊಂಡು ಹೋದ್ರು ಗಾಯ್ಸ್. ಅರಮನೆದು ಇನ್ಸೈಡಿಂದ ಫ್ರಂಟ್ ಹೆಂಗಿರುತ್ತೆ ಅಂತ ನೋಡಿಸ್ತೀನಿ ನೋಡಿ ಗೈಸ್ ನೆಕ್ಸ್ಟ್ ಶಾರ್ಟಲ್ಲಿ. ನೋಡಿ ಗೈಸ್, ಅಕ್ಕ ಬಾಯ್. ಸಹನಾ, ಆ ರೂಮ್ದು ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಯಾವುದೋ ಲೆಜೆಂಡ್ ರೂಮ್ ಅನ್ಸುತ್ತೆ. ಎಂಟ್ರಿ ಕೊಡ್ತಾ ಇದ್ದೀವಿ. ಸೀರಿಯಸ್ಲಿ ಗೈಸ್, ಇಲ್ಲಿ ಏನಿದಾವಲ್ಲ ಇವೆಲ್ಲ ದಂತ ಅಲ್ಲಿ ಶೇಪಿಂಗ್ಸ್ ಕೊಟ್ಬಿಟ್ಟು ಕೊಟ್ಟಿರೋಂಥ ಆರ್ಕಿಟೆಕ್ಟ್ಸ್. ಅದು ವಾ, ಒಳ್ಳೆ ಫೋಟೋ ಶೂಟ್ ಸ್ಪಾಟ್. ರಾಜರ ದರ್ಬಾರ್ ಏರಿಯಾ ಗೈಸ್ ಇದು. ಅವರು ದರ್ಬಾರ್ ಮಾಡಬೇಕಾದ್ರೆ ಇಲ್ಲೇ ಮಾಡ್ತಾ ಇದ್ದಿದ್ದು. ಅಲ್ಲಿ ಮಧ್ಯದಲ್ಲಿ ರಾಜ ಕೂತ್ಕೊಂಡು ಇಲ್ಲಿ ಮಿಕ್ಕಿರೋರಿಗೆಲ್ಲ ಎಂಟರ್ಟೈನ್ ಕೈಂಡ್ ಆಫ್ ದರ್ಬಾರ್ ಏನು ಸೀನ್ ನಡೆಯೋದು ಅವೆಲ್ಲ ಇಲ್ಲಿ ನಡೆಯೋದು ಗೈಸ್. ಇಲ್ಲಿ ಏನಿದು ಸಿಲ್ವರ್ ಡೋರ್ ತೋರಿಸ್ತಾ ಇದ್ದೀನಿ ಅಲ್ವಾ, ಅದು ವಿಷ್ಣುವಿನ ದಶಾವತಾರ ಥೀಮಲ್ಲಿ ಮಾಡಿರೋದು. ಎಲ್ಲ ಒಂದೊಂದು ಅವತಾರಗಳು ನೋಡ್ಬೋದು ನೀವು. ಎಲ್ಲಿ ಚಾಮುಂಡೇಶ್ವರಿ, ಲಕ್ಷ್ಮೀ, ಸರಸ್ವತಿ, ಫುಲ್ ಸಿಲ್ವರ್ ಗೈಸ್ ಇದು. ಅವಾಗಲೇ ಏನು ಹೇಳಿದ್ನಲ್ವಾ ಅರಮನೆ ಫೈರ್ ಆಗಿತ್ತು ಅಂತ, ಅವಾಗ ಉಳ್ಕೊಂಡಿರೋ ಡೋರ್ಗಳನ್ನ ಪ್ರಿಸರ್ವ್ ಮಾಡೋಕ್ಕೋಸ್ಕರ ಇಲ್ಲಿ ಹಿಂಗೆ ಇಕ್ಕಿದ್ದಾರೆ. ಜಂಬೂ ಸವಾರಿಯಲ್ಲಿ ಯೂಸ್ ಆಗೋ ಎಲ್ಲ ಎಲಿಫೆಂಟ್ ಆರ್ನಮೆಂಟ್ಸ್ಗಳು ಇಲ್ಲಿದ್ದಾವೆ. ಸ್ಪೆಷಲ್ ರೂಮ್ ಎಂಟ್ರಿ ಕೊಟ್ಟಿದ್ದು ಹೆಂಗಿತ್ತು? ಕೊಡೋ ಫಕ್ ಮೂಮೆಂಟು ಸೈಕ್ ಆಗ್ಬಿಡ್ತಾನು. ಚೆನ್ನಾಗಿತ್ತು ಬ್ರೋ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಜಸ್ಟ್ ಇಲ್ಲಿ ನೋಡಿ, ಇಲ್ಲೊಂದು ನಿಂತ್ಕೊಂಡು ಫೋಟೋ ಎಡ್ಸ್ಕೊಳ್ಳೋಣ ಅಂತ ಅಷ್ಟೇ ಬಂದಿದ್ದು ನಾವು. ಬಟ್ ಆಕ್ಚುಲಿ ಅರಮನೆ ಒಳಗೆ ಹೋಗ್ತೀವಿ ಅಂತ ಗೊತ್ತಿರ್ಲಿಲ್ಲ. ಆಕ್ಚುಲಿ ಗಾಯ್ಸ್
ಏನು ಗೊತ್ತಾ, ಈಗ ನಾವು ಫೋಟೋ ಹಿಡ್ಕೊಂಡು ಹೋಗ್ತಾ ಇರೋ ಜಾಗಕ್ಕೂ ಯಾರಿಗೂ ಎಂಟ್ರಿ ಇಲ್ಲ ಗಾಯ್ಸ್. ನಮ್ಮ ಸಹನ ದಯೆಯಿಂದ ನಮ್ಗೆ ಇವತ್ತು ಅರಮನೆ ಒಳಗಡೆ ಎಲ್ಲ ಕಡೆ VIP ಎಂಟ್ರಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸಹನ. ನಾವು ಅವಾಗ್ಲಿಂದ ಏನು ವಿಡಿಯೋ ಮಾಡಿದ್ನಲ್ವಾ ಅದೆಲ್ಲ ಆ ಜಾಗದಲ್ಲಿಂದ ಹಾಕಿದ್ದು ಗೈಸ್. ಫುಲ್ಲು ಆ ಫಸ್ಟ್ ಫ್ಲೋರ್ ಏನಿದೆ ಲೆಜೆಂಡ್ರಿ ಫ್ಲೋರ್. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಏನು ವೈಬ್ ಕೊಡ್ತು ಅಂದರೆ ಅಲ್ಲಿ ಒಂದು ರೂಮ್ ಬರುತ್ತೆ ಆ ಕಡೆ, ನನ್ನ ಫಿಂಗರ್ ತೋರಿಸ್ತಾ ಇದ್ದೀನಲ್ವಾ, ಸೀಕ್ರೆಟ್ ರೂಮ್ ಅದು. ನಮಗೆ ಮಾತ್ರ ಪಾಸ್ ಸಿಕ್ಕಿತ್ತು, ಚೆನ್ನಾಗಿತ್ತು ಅದು. ಫ್ಯಾಷನಲ್ ವೀಡಿಯೋ ಹಾಕ್ತೀನಿ ನೋಡಿ. ಇದು ಮೈಸೂರು ಆ ಕಡೆಯಿಂದ ಫ್ರಂಟ್ ಗೇಟು. ಇಲ್ಲಿ ನೋಡಿದ್ರೆ ಇಲ್ಲೇನು ನೋಡ್ತಿದ್ರ, ಚಾಮುಂಡಿ ಬೆಟ್ಟ ಅದು, ಓಕೆನಾ. ಇಲ್ಲಿ ನೋಡಿದ್ರೆ ಮೈಸೂರು ಪ್ಯಾಲೇಸ್, ದ ಗ್ರೇಟ್ ಲೆಜೆಂಡ್ರಿ ಮೈಸೂರು ಪ್ಯಾಲೇಸ್. ಹರ್ಷ ಹಾಂ ಕಳಿಸ್ತಾ ನಾವು ತೆಗಿಯೋದೆ ಅಲ್ಲನಾ. ತೆಗಿಯಪ್ಪ. ಹರ್ಷಂಗೆ ಒಬ್ರು ಫಾರಿನರು ಕ್ಯಾಮ್ರಾಮನ್ ಮಾಡ್ಕೊಂಬಿಟ್ಟವ್ರೆ. ಫೋನ್ ನಂಬರ್ ಎಲ್ಲ ಕೊಟ್ಟವ್ರೆ. ಯಾವುದೋ ಇಟಾಲಿಯನ್ ನಂಬರಾ? ಇಟಾಲಿಯನ್ ಆಂಟಿ ನಂಬರ್ ಇಸ್ಕೊಂಬಿಟ್ಟವನೆ ಗೈಸ್. ಹರ್ಷ ಇಟಾಲಿಯನ್ ಆಂಟಿ ನಂಬರು. ಆ ಟಿಪ್ಪು ಸುಲ್ತಾನ್ದು ಸ್ವಾಡ್ನ ವಿಜಯ ಮಲ್ಯ ಬೈ ಮಾಡಿರೋದಾಗಲಿ 140 crore ಗೈಸ್. ಇಮ್ಯಾಜಿನ್, ವಿಜಯ ಮಲ್ಯ ದೇಶ ಬಿಟ್ಟೋಗಿ ಎಷ್ಟು ವರ್ಷ ಆಯಿತು ಲೆಕ್ಕ ಗೊತ್ತಿಲ್ಲ, ಬಟ್ ಅವಾಗ ಅವನು ಯಾವಾಗಲೂ 140 ಕೋಟಿಗೆ ಬೈ ಮಾಡಿದ್ದಾನೆ ಟಿಪ್ಪು. ನೋಡಿ ಈ ರೂಮು ಅರಮನೆದು. ಇದೇನು ಪೂರ್ತಿ ಅರಮನೆ ಇದೆಯಲ್ವಾ, ಪೂರ್ತಿ ಅರಮನೆದು ಪವರ್ ಹೌಸ್ ಇದು. ಇಲ್ಲೇನೇ ಕರೆಂಟ್ನ ಮ್ಯಾನೇಜ್ ಮಾಡೋದು ಪೂರ್ತಿ. ಲೈಕ್ ನೈಟು ಏನು ಲೈಟ್ ಶೋ, ಒಂದು ಸ್ವಿಚ್ ಅಂತ ಅಲ್ಲ, ಒಂದಷ್ಟು ಮೇಂಟೆನೆನ್ಸ್ ರೂಮ್ ಇದು ಪವರ್ ಹೌಸ್ ಅಂತ. ಏನೇ ಅರಮನೆದು ಲೈಟಿಂಗ್ಸ್ ವರ್ಕ್ ಇದ್ರೂ ಇಲ್ಲೇ ನಡೆಯೋದು. ಇಲ್ಲಿಂದನೇ ಅದಕ್ಕೆಲ್ಲ ಇಲ್ಲಿರೋ ಸ್ವಿಚಸ್ ಆನ್ ಮಾಡಿದ್ರೆ ಅಲ್ಲಿಗೆ ಪವರ್ ಸಪ್ಲೈ ಆಗೋದು. ಟೈಮಲ್ಲಿ ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ. ಯಾಕಂದ್ರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ಯಾವತ್ತೂ ಅದನ್ನ ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ